ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಒಗಟುಗಳನ್ನ ಕೇಳ್ತೀನಿ. ಒಗಟುನ ಬಿಡಿಸ್ತೀರಾ? ಹಾಗಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕನ್ನಡ ಒಗಟುಗಳು ಭಾಗ 23. ಮೊದಲನೇ ಒಗಟು ಏನಪ್ಪಾ ಅಂತ ಅಂದರೆ, ಚಿಕ್ಕ ಮನೆಯಲ್ಲಿ ಸಾಲು ದೇವರು. ಏನಿರ್ಬೋದು ಗೆಸ್ ಮಾಡಿ. 10 ಸೆಕೆಂಡ್ಸ್ ಟೈಮ್ ಇರುತ್ತೆ. ಉತ್ತರ ಗೊತ್ತಿದ್ದಲ್ಲಿ ಕಾಮೆಂಟ್ ಮೂಲಕ ತಿಳಿಸ್ಬೋದು. ಮೊದಲನೇ ಒಗಟು, ಚಿಕ್ಕ ಮನೆಯಲ್ಲಿ ಸಾಲು ದೇವರು. ಏನಿರ್ಬೋದು ಗೆಸ್ ಮಾಡಿ ಸ್ನೇಹಿತರೆ, ತುಂಬ ಈಸಿಯಾಗಿದೆ. ಉತ್ತರ ಹಲ್ಲುಗಳು. ಎರಡನೇ ಒಗಟು, ನೀರಲ್ಲಿ ಹಾಕಿದರೆ ಮುಳುಗುವುದಿಲ್ಲ, ಬೆಂಕಿಯಲ್ಲಿ ಸುಡುವುದಿಲ್ಲ, ಕಲ್ಲಲ್ಲ, ಇದು ಇಲ್ಲದವರಿಲ್ಲ, ಹಾಗಾದ್ರೆ ನಾನು ಯಾರು? ಉತ್ತರ ನೆರಳು. ಮೂರನೇ ಒಗಟು, ನಿಮ್ಮೊಳಗಿದ್ದಷ್ಟು ಮತ್ತೊಬ್ಬರಿಗೆ ಹೇಳಿಬಿಡುವ ತುಡಿತ, ಹೇಳಾದ್ಮೇಲೆ ಅದಕ್ಕಿಲ್ಲ ಮಹತ್ವ, ಹಾಗಾದ್ರೆ ಏನದು? ಉತ್ತರ ಗುಟ್ಟು. ನಾಲ್ಕನೇ ಒಗಟು, ಹಚ್ಚಿನ ಗಿಡದಲ್ಲಿ ಹನುಮಂತ ಕುಂತಾನೆ. ಏನಿರಬಹುದು ಗೆಸ್ ಮಾಡಿ. ಉತ್ತರ ಬದನೆಕಾಯಿ. ಐದನೇ ಒಗಟು, ಹಸಿರು ಕೋಲಿಗೆ ಮುತ್ತಿನ ತುರಾಯಿ. ಉತ್ತರ ಈರುಳ್ಳಿ ಹೂವು. ಸಾವಿರಾರು ಸೈನಿಕರು ನೀರಲ್ಲಿ ಮುಳುಗಿ ಬಿಗಿಕಟ್ಟು ಕಟ್ತಾರೆ, ಕಿರೀಟ ತೊಡಿಸಿ ಹೊರಗೆ ಬಿಡ್ತಾರೆ, ಹಾಗಾದ್ರೆ ಯಾರಿವರು? ಉತ್ತರ ಮೊಳಕೆ ಕಾಳುಗಳು. ಏಳನೇ ಒಗಟು, ಕೊಟ್ಟಿದ್ದನ್ನು ಅಗಿತದೆ, ಸಿಟ್ಟು ಬಂದ್ರೆ ಉಗಿತದೆ. ಏನಿರಬಹುದು ಗೆಸ್ ಮಾಡಿ. ಏನಿದು? ಕೊಟ್ಟಿದ ತಕ್ಷಣ ಅಗಿಯುತ್ತೆ, ಸಿಟ್ಟು ಬಂದ್ರೆ ಉಗಿಯುತ್ತೆ. ಏನಿರಬಹುದು ಫ್ರೆಂಡ್ಸ್, ಗೆಸ್ ಮಾಡಿ. ಉತ್ತರ ರುಬ್ಬಗುಂಡು ಅಥವಾ ರುಬ್ಬಕಲ್ಲು. ಎಂಟನೇ ಒಗಟು, ತಿಂದರೆ ರಸ, ಉಗುಳಿದರೆ ಕಸ. ಏನಿರಬಹುದು ಗೆಸ್ ಮಾಡಿ ಫ್ರೆಂಡ್ಸ್ ಉತ್ತರನ. ಉತ್ತರ ಕಬ್ಬು. ಒಂಬತ್ತನೇ ಒಗಟು, ಜಗ್ಗಿದ್ರೆ ಬರುತ್ತೈತಿ, ಜಗ್ಗದಿದ್ರೆ ಬರಂಗಿಲ್ಲ, ಹಾಗಾದ್ರೆ ಇವನ್ ಯಾರು? ಉತ್ತರ ಬಾಗಿಲು. ಹತ್ತನೇ ಒಗಟು, ಮಣ್ಣಲ್ಲಿ ಚಿನ್ನದ ಬೇರು. ಏನಿರಬಹುದು ಗೆಸ್ ಮಾಡಿ. ಮಣ್ಣಲ್ಲಿ ಚಿನ್ನದ ಬೇರು. ಉತ್ತರ ಅರಿಶಿಣದ ಕೊಂಬು. ಸೊ ನೋಡಿದ್ರಲ್ವ ಸ್ನೇಹಿತರೆ, ಈ 10 ಒಗಟುಗಳನ್ನ. ಈ ಒಗಟುಗಳು ನಿಮ್ಗೆಲ್ರಿಗೂ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ. ನೀವು ಎಷ್ಟು ಒಗಟುಗಳಿಗೆ ಉತ್ತರ ಹೇಳಿದ್ರಿ ಅಂತ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಒಗಟುಗಳು, ಗಾದೆಗಳು, ಗಾದೆಗಳ ಅರ್ಥಗಳು, ಸಾಮಾನ್ಯ ಜ್ಞಾನ ಪ್ರಶ್ನೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು.